ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 35. ಇತ್ತ ಆಚೆ ಬಂದು ಜಾನವನ್ನ ಕಾರಲ್ಲಿ ಕೂರಿಸಿಕೊಂಡು ಹೊರಟ ರಾಮ್ ಅಬಿಗೆ ಒಂದು ಸಂದೇಶ ಕಳುಹಿಸಿ ತಾನು ಎಲ್ಲಿಗೆ ಹೋಗುತ್ತಿರುವೆ ಎಂದು ಹೇಳಿ ಕಾರ್ ಚಲಾಯಿಸಿದ. ರಾಮ್, ನಾವೆಲ್ಲಿಗೆ ಹೋಗ್ತಿದ್ದೀವಿ ಎಂದು ಜಾನು ರಸ್ತೆ ನೋಡಿ ಹೇಳಿದ್ದೆ. ಸುಮ್ಮನೆ ಕಾರ್ ನಿಲ್ಲಿಸಿದ. ಆಸ್ಪತ್ರೆ ಎದುರು ಕಾರ್ ನಿಂತಿದ್ದೆ. ಬೆವರಿದ್ಲು ಜಾನು. ಕಾರಣ ಅವ ಬಂದದ್ದು ಮಾನಸಿಕ ರೋಗಿಗಳ ಆಸ್ಪತ್ರೆಗೆ. ಸುತ್ತಲೂ ನೋಡಿದ್ಲು ಜಾನು. ಇತ್ತ ನೋಡಿದರೂ ರೋಗಿಗಳೇ, ಅಲ್ಲಲ್ಲಿ ತಮಗೆ ತೋಚಿದ್ದು ಮಾಡುತ್ತಿದ್ದ ಹುಚ್ಚರು. ಅದನ್ನು ನೋಡಿದ್ದೆ. ಇನ್ನಷ್ಟು ಗಾಬರಿಯಾದವಳು ಅವನತ್ತ ನೋಡಿ, ನನ್ನ ಯಾಕೆ ಇಲ್ಲಿ ಕರೆದುಕೊಂಡು ಬಂದಿದ್ದೀರ ರಾಮ್ ಎಂದಳು ಜಾನು ಭಯದಿಂದ. ಅವನಿಗೆ ಅವಳ ಆತಂಕದ ಅರಿವಾಗಿತ್ತು. ಸುಮ್ಮನೆ ಜಾನು, ಹಾಗೆ ಇಲ್ಲಿ ನನ್ನ ಫ್ರೆಂಡ್ ಇದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಎಂದು ಅವಳ ಕೈ ಹಿಡಿದಿದ್ದೆ. ಅವನ ಕೈ ಬಿಡಿಸಿಕೊಂಡು, ಗೊತ್ತು ನಾನು ಹುಚ್ಚಿ ಅಲ್ವಾ, ಅದಕ್ಕೆ ನನ್ನ ಇಲ್ಲಿ ಬಿಟ್ಟು ಹೋಗೋದಕ್ಕೆ ಬಂದಿದ್ದೀರಾ ಅಲ್ವಾ, ಬೇಡ ರಾಮ್ ಪ್ಲೀಸ್ ಬೇಡ ಎಂದಳು ಗಾಬರಿಯಿಂದ. ಅಷ್ಟರಲ್ಲೇ ಉಜ್ಜಿ ಒಬ್ಬಳು ಅವಳ ಗ್ಲಾಸ್ ಬಳಿ ಬಂದು ಏನೇನೋ ಅವತಾರ ಮಾಡಿದ್ದೆ. ರಾಮ್, ನಾನೇನು ಕೇಳಲ್ಲ ನಿಮ್ಮನ್ನು, ಪ್ಲೀಸ್ ನಾನೇನು ಮಾಡಲ್ಲ, ಸುಮ್ಮನೆ ಇರ್ತೀನಿ, ನನ್ನ ಈ ಹುಚ್ಚ ಆಸ್ಪತ್ರೆಯಲ್ಲಿ ಬಿಡಬೇಡಿ ಎಂದು ಅವನಿಗೆ ಕೈ ಮುಗಿದು ಬಿಟ್ಟಳು ಅಳುತ್ತಾ. ಹೇ ಜಾನು, ನಾನು ಇಲ್ಲಿ ಸೇರಿಸ್ತೀನಿ ನಾನು. ಇಲ್ಲಮ್ಮ, ಹಾಗೆ ಹೋಗಿ ಬರೋಣ ಪ್ಲೀಸ್, ಹಠ ಮಾಡಬೇಡ ಎಂದು ಅವಳ ಮಗುವ ಬೊಗಸೆಯಲ್ಲಿ ಹಿಡಿದು. ಬೇಡ ರಾಮ್, ನಂಗೆ ಭಯ ಆಗುತ್ತೆ, ಇವರೆಲ್ಲ ಬೇಡ, ಪ್ಲೀಸ್ ರಾಮ್ ಹೋಗೋಣ, ಮನೆಗೆ ಹೋಗೋಣ, ನಂಗೆ ಪಾನಿಪುರಿ ಐಸ್ ಕ್ರೀಮ್ ಏನು ಬೇಡ, ಪ್ಲೀಸ್ ಹೋಗೋಣ ನಾವು ಎಂದು ಹೇಳಿದ್ದೆ. ಅವಳ ರೀತಿಗೆ ತಲೆ ಆಡಿಸಿ, ಸರಿ ನಿನಗೆ ಬೇಡ ಅಂದರೆ ಬೇಡ ಎಂದು ಡಾಕ್ಟರ್ಗೆ ಫೋನ್ ಮಾಡಿ ಏನೋ ಹೇಳಿದವ ಕರೆ ತುಂಡರಿಸಿ, ಇವಾಗ ಎಲ್ಲಿಗೆ ಹೋಗೋಣ ಎಂದು ನಗುತ್ತಾ ಅವಳ ಕೈ ಹಿಡಿದ. ನಂಗೆ ಏನು ಬೇಡ, ವಾಪಸ್ ಮನೆಗೆ ಹೋಗೋಣ, ಪ್ಲೀಸ್ ರಾಮ್ ನನ್ನ ದೂರ ಮಾಡಬೇಡಿ ಎಂದು ಹೇಳಿದಾಗ ತಲೆ ಆಡಿಸಿ ಕಾರ್ ರಿವರ್ಸ್ ತೆಗೆದಾಗ ಎದೆ ಮೇಲೆ ಕೈ ಇಟ್ಟು ನಿಟ್ಟುಸಿರು ಬಿಟ್ಟಳು ಜಾನು. ಇವಾಗ ನಾನು ನನ್ನ ಜಾನುನ ಎಲ್ಲಿಗೋ ಕರೆದುಕೊಂಡು ಹೋಗ್ತೀನಿ ಎಂದು ನಗುತ್ತಾ ಅವಳ ಕೈ ಹಿಡಿದ ರಾಮ್ ಕಾರ್ ಡ್ರೈವ್ ಮಾಡಿದವ ಕರೆದುಕೊಂಡು ಬಂದಿದ್ದು ಅವಳು ಇಷ್ಟಪಟ್ಟು ತಿನ್ನುವ ತಟ್ಟೆ ಇಡ್ಲಿ ಅಂಗಡಿಗೆ. ಏ ಇಡ್ಲಿ ಎಂದು ನಕ್ಕು ಹೇಳಿದಾಗ ತಾನೇ ಇಳಿದು ಹೋಗಿ 2 ಪ್ಲೇಟ್ ತೆಗೆದುಕೊಂಡು ಬಂದು ಅವಳ ಕೈಗಿಟ್ಟ. ಅದನ್ನು ನೋಡಿ ನಾಲಿಗೆಯನ್ನು ಹೊರಚಾಚಿ, ಬೆಣ್ಣೆ ಇಡ್ಲಿ ರಾಮ್ ನೀವೇ ತಿನ್ನಿಸಿ ಪ್ಲೀಸ್ ಎಂದು ಮುದ್ದಾಗಿ ಕೇಳಿದಾಗ ಇಲ್ಲ ಎನ್ನಲಾಗದೆ ತಾನೇ ಮುರಿದು ಚಟ್ನಿಯಲ್ಲಿ ಅದ್ದಿ ತಿನ್ನಿಸಿದ. ಹಾಗೆ ತಾನು ತಿಂದು ಮುಗಿಸಿದ್ಲು. ಇನ್ನೊಂದು ಪ್ಲೇಟ್ ಬೇಕಾ ಎಂದಾಗ ಅಡ್ಡಡ್ಡ ತಲೆ ಆಡಿಸಿ, ಇವಾಗ ಸ್ಟ್ರಾಬೆರಿ ಐಸ್ ಕ್ರೀಮ್, ಆಮೇಲೆ ನನಗೆ ಪರೋಟ ಬೇಕು, ತುಂಬ ದಿನ ಆಯಿತು ಗೊತ್ತಾ ನಾನು ಪರೋಟ ಪನ್ನೀರ್ ಗ್ರೇವಿ ತಿಂದು ಎಂದು ಅವಳೇ ಬಾಯ್ಬಿಟ್ಟು ಹೇಳಿದಾಗ ತಲೆ ಆಡಿಸಿ ಮುಂದೆಯೇ ಇದ್ದ ಅಂಗಡಿಯಿಂದ ಐಸ್ ಕ್ರೀಮ್ ತಂದು ಕೊಟ್ಟವ. ಇಲ್ಲೇ ತಿನ್ನು ಜಾನು, ನೆಕ್ಸ್ಟ್ ನಾವು ಹೋಟೆಲ್ ಹೋಗ್ತೀವಿ, ಆಗ ಮತ್ತೊಂದು ಐಸ್ ಕ್ರೀಮ್ ಕೊಡಿಸ್ತೀನಿ ಎಂದು ಕಾರ್ ಸ್ಟಾರ್ಟ್ ಮಾಡಿದ್ದ. ವಾವ್, ಮತ್ತೊಂದು ಐಸ್ ಎಂದು ಖುಷಿಯಿಂದ ತಿಂದಳು ಅದನ್ನು. ಮುಖಕ್ಕೆಲ್ಲ ಮೆತ್ತಿಕೊಂಡು ತಿನ್ನುವುದು ನೋಡಿದರೆ ಯಾರಿಗಾದರೂ ಮುದ್ದು ಬರಬೇಕು, ಅಷ್ಟು ಮುದ್ದು ಅವಳು. ಅವಳ ತುಟಿಗೆ ಅಂಟಿದ್ದ ಐಸ್ ಕ್ರೀಮ್ ನೋಡಿ ತನಗೆ ಆಸೆ ಆದರೂ ಅವಳ ಆರೋಗ್ಯ ಸ್ಥಿತಿ ನೆನೆದು ನಿಲ್ಲಿಸಿದ. ಯಾಕೆ ರಾಮ್, ಹೋಟೆಲ್ ಬಂತಾ ಎಂದಳು ಸುತ್ತ ನೋಡಿ. ಏನೊಂದು ಹೇಳದೆ ತನ್ನ ಕರ್ಚಿಪ್ ತೆಗೆದು ಅವಳ ಬಾಯಿ ಒರೆಸಿ, ಪುಟ್ಟ ಮಗು ನೀನು ಎಂದು ಅವಳ ಮೂಗೆಳೆದು ಕಾರ್ ಸ್ಟಾರ್ಟ್ ಮಾಡಿದ. ಮತ್ತೆ ಅವ ಕಾರ್ ನಿಲ್ಲಿಸಿದೆ ಒಂದು ಐಷಾರಾಮಿ ಹೋಟೆಲ್ ಎದುರು. ಮತ್ತಲ್ಲಿ ಅದಾಗಲೇ ಅವನು ಬುಕ್ ಮಾಡಿದ್ದ ಡಾಕ್ಟರ್ ಬಂದು ಅವರಿಗಾಗಿ ಕಾಯುತ್ತಿದ್ರು. ಈತ ಬೇಸರದಲ್ಲಿ ಕುಳಿತಿದ್ದ ದನಿಗೆ ತನ್ನ ಇನಿಯನ ನಂಬರಿಂದ ಮೆಸೇಜ್ ಒಂದು ಬಂದು ಬಿದ್ದಿತ್ತು. ಅದನ್ನು ನೋಡಿಯೇ ಕಣ್ಣರಳಿಸಿ ಓಪನ್ ಮಾಡಲು, ನಾನು ಇನ್ನತ್ತು ನಿಮಿಷದಲ್ಲಿ ನಿನ್ನ ಮನೆಯ ಮುಂದಿರ್ತೀನಿ, ಬೇಗ ಆಚೆ ಬಾ, ಎಲ್ಲಿಗೋ ಹೋಗೋದಿದೆ ಎಂದಿತ್ತು ಅದರಲ್ಲಿ. ಅಷ್ಟೇ ಸಾಕಿತ್ತು ಅವಳಿಗೆ. ಬೆಳಗ್ಗೆಯಿಂದ ಅವನು ಮಾತನಾಡದೇ ಇರುವ ಬೇಸರ ಕಳೆದು ಬೇಗ ಹೋಗಿ ಬಟ್ಟೆ ಬದಲಾಯಿಸಿ ತಯಾರಾಗಿ ಬಂದಳು 10 ನಿಮಿಷದಲ್ಲಿ. ಅಮ್ಮ, ನನ್ನ ಫ್ರೆಂಡ್ ಮನೇಲಿ ಒಂದು ಪಾರ್ಟಿ ಇದೆ, ಹೋಗಿ ಬರ್ತೀನಿ, ಅರ್ಧ ಗಂಟೆ ಅಷ್ಟೇ ಎಂದು ಸುಮಿತ್ರಾ ಅವರಿಗೆ ಹೇಳಿ ಅವರ ಉತ್ತರ ಬರುವ ಮೊದಲೇ ಮನೆಯ ದಾಟಿದ್ಲು ಹುಡುಗಿ. ಈ ಹುಡುಗಿ ಇತ್ತೀಚೆಗೆ ತುಂಬ ಕಲಿತು ಬಿಟ್ಟಿದೆ, ಎಲ್ಲ ಅವಳ ಅಣ್ಣನ ಅತಿ ಮುದ್ದು, ಆದಷ್ಟು ಬೇಗ ಮದುವೆ ಮಾಡಿಬಿಡಬೇಕು ಎಂದರು ಕೌಸಲ್ಯ ಒಟ್ಟಿಗೆ ರಾಮನನ್ನು ಸೇರಿಸಿ ಬೈಯುತ್ತಾ. ಇನ್ನೊಂದು ವರ್ಷ ಓದೋದಿದೆ ಅಲ್ಲ, ಓದಲಿ ಬಿಡಿ, ಆಮೇಲೆ ಒಳ್ಳೆ ಹುಡುಗನನ್ನು ಹುಡುಕಿದ್ರಾಯಿತು ಎಂದರು ದಯಾನಂದ್. ಅವರಿಗೆ ಮಗನ ಮೇಲೆ ನಂಬಿಕೆ ಇತ್ತು. ತನ್ನ ತಂಗಿ ಬಗ್ಗೆ ಎಲ್ಲ ತಿಳಿದುಕೊಂಡಿದ್ದಾನೆ ಎಂದು ತಿಳಿದಿತ್ತು ಅವರಿಗೆ. ಇತ್ತ ಆಚೆ ಬಂದವಳು ಮುಖ ಊದಿಸಿಕೊಂಡಿದ್ದ ಅಭಿಯನ್ನು ನೋಡಿ, ಅಯ್ಯೋ ಲೇಟ್ ಆಯಿತು ಅಂತ ಇಷ್ಟೊಂದು ಕೋಪನಾ ಎಂದು ಅವನ ಕೆನ್ನೆ ಹಿಂಡಿದ್ಲು. ಅವನೇನೂ ಮಾತನಾಡಲಿಲ್ಲ. ನಂತರ ಅವಳೇ ಬೈಕ್ ಏರಿ ಅವನ ನಡುವ ಬಳಸಿ ಕುಳಿತಳು. ಎಲ್ಲಿಗೆ ಹೋಗ್ತಿದ್ದೀವಿ ಅಭಿ ಎಂದಳು ಖುಷಿಯಿಂದ. ಅವಳ ಖುಷಿ ನೋಡಿ ತಾನು ಮಾಡುತ್ತಿರುವುದು ತಪ್ಪು ಎಂದು ತಿಳಿದರೂ ಸಹ ಮನದಲ್ಲೇ ಧೈರ್ಯ ತಂದುಕೊಂಡು ಒಂದು ಕೆಫೆ ಮುಂದೆ ಬೈಕ್ ನಿಲ್ಲಿಸಿದ. ಅದೇ ಅವನು ಪ್ರಪೋಸ್ ಮಾಡಿದ ಕೆಫೆ. ವಾವ್, ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಭಿ, ನನ್ನ ಫೇವ್ರೆಟ್ ಪ್ಲೇಸ್, ನೀವು ಪ್ರಪೋಸ್ ಮಾಡಿದಾಗಿಂದ ನಾನು ಸುಮಾರು ಬಾರಿ ಬಂದು ಹೋಗಿದ್ದೀನಿ ಎಂದು ನಕ್ಕಳು ಕೆಳಗೆ ಇಳಿದು. ಅವ ಈಗಲೂ ಮಾತನಾಡಲಿಲ್ಲ. ಬಾ ಎಂದು ಅವಳ ಕೈ ಹಿಡಿದು ಕರೆದುಕೊಂಡು ನಡೆದವ ತಾನು ಒಂದು ಪ್ರೀತಿ ಹೇಳಿದ್ದ ಜಾಗದಲ್ಲಿ ನಿಲ್ಲಿಸಿದ ಅವಳನ್ನು. ಅವನ ಮುಂದಿನ ನಡೆ ಅವಳ ಊಹೆಗೂ ಮೀರಿದ್ದು. ಅವರನ್ನೇ 2 ಕಣ್ಣುಗಳು ಹಿಂಬಾಲಿಸುತ್ತಿರುವುದು ಅವನ ಅರಿವಿಗೂ ಬಾರದ್ದು.
ದೊಡ್ಡ ಹೋಟೆಲ್ ಎದುರು ಕಾಲಿರಿಸಿದ ರಾಮ್ ತನ್ನವಳ ಕೈ ಹಿಡಿದು ಕರೆದುಕೊಂಡು ಹೋಗಿದ್ದ ಒಳಗೆ. ಎಲ್ಲವೂ ಅವನು ಹೇಳಿದಂತೆ ಸಿದ್ಧ ಆಗಿತ್ತು ಅಲ್ಲಿ. ವಾವ್ ರಾಮ್, ಇಷ್ಟೊಂದು ಚೆನ್ನಾಗಿದೆ ಇಲ್ಲಿ, ನಂಗೆ ತುಂಬ ಇಷ್ಟ ಆಯಿತು ಎಂದು ಕಾಲಿಗೆ ಸಿಕ್ಕ ಒಂದು ಬಲೂನ್ ಹಿಡಿದು ನಾನಿದನ್ನು ಒಡೆದಾಕ್ಲಾ ಎಂದು ಕೇಳಿದಳು ಕಣ್ಣರಳಿಸಿ. ಅವಳ ರೀತಿಗೆ ನಕ್ಕು, ಇಲ್ಲಿರೋ ಎಲ್ಲ ಬಲೂನ್ ಹೊಡೆದರೂ ಯಾರೂ ಕೇಳೋದಿಲ್ಲ ನಿನ್ನ ಎಂದು ಅವಳ ತಲೆ ನೇವರಿಸಲು ತಕ್ಷಣ ಅದನ್ನು ಅಲ್ಲೇ ಇದ್ದ ಶಾರ್ಪ್ ಗ್ಲಾಸ್ ಒಂದಕ್ಕೆ ಚುಚ್ಚಿ ಒಡೆದ್ಲು. ಅದು ಮಾಡಿದ ಶಬ್ದಕ್ಕೆ ಅಂಜಿ ಅವನ ಕೈಯನ್ನು ಹಿಡಿದು ಎದುರಿದವಳ ನೋಡಿ, ಈ ಪೂರ್ತಿ ಕೋಣೆ ನಮ್ಮದೇ, ನಿನಗೇನು ಇಷ್ಟವೋ ಅದನ್ನೇ ಮಾಡು ಎಂದು ಹೇಳಿದಾಗ ಖುಷಿಯಿಂದ ಅವನಿಗಿಂತ ಮುಂದೆ ಬಂದು ಅಲ್ಲಿ ಅರೇಂಜ್ ಮಾಡಿದ್ದ ಚೇರ್ ಮೇಲೆ ಕುಳಿತಳು. ಪುಟ್ಟ ಪುಟ್ಟ ದೀಪಗಳ ಇಟ್ಟು ಅಲಂಕಾರ ಮಾಡಿದ್ರು. ಹಾಗೆ ಅಲ್ಲಲ್ಲಿ ಗುಲಾಬಿ ದಳಗಳು, ಸುತ್ತಲೂ ಡಿಮ್ ಲೈಟ್. ರಾಮ್, ಇಷ್ಟೊಂದು ಚೆನ್ನಾಗಿದೆ ಇದೆಲ್ಲ. ನಾವು ಮದುವೆ ಆಗಿ ಇಷ್ಟು ದಿನ ಆದರೂ ಒಮ್ಮೆಯೂ ಹೀಗೆಲ್ಲ ಬರಲೇ ಇಲ್ಲ ಅಲ್ವಾ ಎಂದು ತುಟಿ ಉಬ್ಬಿಸಿ ಅಲ್ಲೇ ಇದ್ದ ಒಂದು ರೋಸ್ ಅವನತ್ತ ಎಸೆಯಲು ನಕ್ಕು ಅದನ್ನು ಕ್ಯಾಚ್ ಹಿಡಿದು ಅವಳ ಮುಂದೆ ಕುಳಿತು, ಹೇ ರಾಮ್, ಅಷ್ಟು ದೂರ ಕೂತ್ಕೋತೀರಾ ಎಂದು ತುಟಿ ಉಬ್ಬಿಸಿ ಹೇಳಿದಾಗ ತನ್ನ ಫೋನ್ ತೆಗೆದು ಪಕ್ಕಕ್ಕೆ ಇಟ್ಟವ, ಹೀಗೆ ಎದುರು ಬೆದುರು ಕುಳಿತರೆ ನಿನ್ನ ಮುಖ ಕಣ್ಣ ತುಂಬ ನೋಡಬಹುದು, ನನ್ನ ದೇವತೆ ಮುಖ ಹೊಳಿತಾ ಇದೆ ದೀಪದ ಬೆಳಕಲ್ಲಿ ಎಂದು ಹೇಳಲು ನಾಚಿ ಅವನತ್ತ ನೋಡಿ, ರಾಮ್ ನಿಜ ಅಷ್ಟು ಬ್ಯೂಟಿಫುಲ್ ಇದ್ದೀನ ನಾನು ಎಂದಳು ಹಲ್ಲುಗಿಂಜಿ. ನೀನು ಹೇಗಿದೆಯಾ ಅಂತ ವರ್ಣನೆ ಮಾಡಬೇಕಾ? ಸೀತಾಮಾತೆ ಅಂತ ಲಕ್ಷಣ, ಗುಲಾಬಿ ದಳದ ರೀತಿ ನಿನ್ನ ಕಾಂತಿ, ಮುಟ್ಟಿದ್ರೆ ನಲಗುವ ನಿನ್ನ ಕೆನ್ನೆ, ಕಮಲದಂಥ ಕಣ್ಣುಗಳು, ಹವಳದಂಥ ತುಟಿ ಎಂದು ಹೇಳುವಾಗ ನಾಚಿ ನೀರಾಗಿದ್ಲು ಜಾನು. ಅಬ್ಬಾ, ಕವಿಯಾಗಿದ್ದೀರಾ ನೀವು ಎಂದು ನಕ್ಕು ಹೇಳುವಾಗ, ರಾಮ್ ಎಂದು ಹೆಸರು ನನಗೆ, ಅವರ ಒಂದು ಗುಣವಿಲ್ಲ. ಸೀತಾಮಾತೆಯ ತಾಳ್ಮೆ ನನಗೆ ಒಂದೇ ಒಂದು ದೋಷವಿಲ್ಲ. ಅದೇಗೆ ಒಲಿದು ಬಂದೆಯೋ ನಾ ಅರಿಯೆ, ಆದರೆ ನಿನ್ನ ಬಿಟ್ಟು ಬದುಕುವುದ ನಾ ತಿಳಿಯೆ, ಸದಾ ನನ್ನ ಜೊತೆಯಲ್ಲಿ ಇರುವೆಯಾ ನನ್ನೊಲವೇ ಎಂದು ಅವರ ರಾಗದಿಂದ ಹೇಳಿದಾಗ ಎದ್ದು ಬಂದು ಅವನ ಮಡಿಲಲ್ಲಿ ಕುಳಿತು, ಅಬ್ಬಾ ಅದೆಷ್ಟು ಚೆನ್ನಾಗಿ ಹೇಳಿದ್ರಿ ನೀವು, ಐ ಲವ್ ಯು ರಾಮ್, ನೀವಿರದೆ ನನಗಿರೋಕ್ಕಾಗಲ್ಲ ಎಂದು ಅವನ ತುಟಿಗೆ ಮುತ್ತಿಟ್ಲು. ಜಾನು, ನನ್ನ ಟೆಂಪ್ ಮಾಡಬೇಡ, ಹೋಗು ನಿನ್ನ ಜಾಗದಲ್ಲಿ ಕೂತ್ಕೋ ಎಂದ ರಾಮ್. ಅವಳ ಆರೋಗ್ಯ ಸರಿ ಇಲ್ಲ ಎಂಬ ಕಾರಣಕ್ಕೆ. ಪ್ಲೀಸ್ ರಾಮ್, ಹೀಗೆ ಕೂತ್ಕೋತೀನಿ, ನೀವು ನನಗೆ ಊಟ ಮಾಡಿಸಿ ಎಂದು ಪುಟ್ಟ ಮಗುವಿನಂತೆ ಹೇಳಿದಾಗ ಸರಿ ಎಂದು ಅಲ್ಲಿದ್ದ ಬೆಲ್ ರಿಂಗ್ ಮಾಡಿದ. ನಾನಾಗಲೇ ಹೇಳಿದ ಡಿನ್ನರ್ ಎಲ್ಲ ತಗೊಂಡು ಬನ್ನಿ ಎಂದು ಹೇಳಿದ್ದೆ. ಅವರು ತಲೆ ಆಡಿಸಿ ನಡೆದರು. 5 ನಿಮಿಷಗಳಲ್ಲಿ ಅವನು ಮೊದಲೇ ಹೇಳಿದ್ದ ಅಡುಗೆ ಎಲ್ಲ ಬಂದಿತ್ತು. ನಿನಗೆ ಇದು ಇಷ್ಟ ಅಲ್ವಾ ಎಂದು ಪರೋಟ ಜೊತೆ ಪನ್ನೀರ್ ಗ್ರೇವಿ ಹಾಕಿ ಅವಳಿಗೆ ತಿನ್ನಿಸಿದ. ವಾವ್, ತುಂಬ ಚೆನ್ನಾಗಿದೆ ರಾಮ್, ನೀವು ತಿನ್ನಿ ಎಂದು ಅವನ ಮೇಲೆ ಕುಳಿತೆ ಅವನಿಗೆ ತಿನ್ನಿಸಿದ್ಲು. ಅದಾದ ನಂತರ ಒಂದು ಗೀ ರೈಸ್, ಹಾಗೆ ಜೀರಾ ರೈಸ್, ಅವಳು ಇಷ್ಟಪಡುವ ಬಟರ್ ಸ್ಕಾಚ್ ಎಲ್ಲ ಬಂದಿತ್ತು. ಹಾಗೆ ಅವಳ ಇಷ್ಟದ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್. ಎಲ್ಲ ಮುಗಿತಾ ಎಂದು ಹೊಟ್ಟೆ ಮೇಲೆ ಕೈ ಇಟ್ಟವಳ ನೋಡಿ, ಇದೊಂದು ಜ್ಯೂಸ್ ಉಳಿದಿದೆ ಎನ್ನುತ್ತಾ ಗ್ಲಾಸ್ ಕೈಗೆತ್ತಿಕೊಂಡು, ಸಾರಿ ಜಾನು, ನಿನ್ನ ಒಪ್ಪಿಗೆ ಇಲ್ಲದೆ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಎಂದು ಮನದಲ್ಲೇ ಕ್ಷಮೆ ಕೇಳುತ್ತಾ ಅವಳ ಜ್ಯೂಸ್ ಗ್ಲಾಸಲ್ಲಿ ಮಾತ್ರೆ ಹಾಕಿದ ರಾಮ್. ಅಬ್ಬಾ, ಹೊಟ್ಟೆ ತುಂಬ ಹೋಯಿತು, ಈ ಜ್ಯೂಸ್ ಸಾಕು ಎಂದು ನಕ್ಕು ಪೂರ್ತಿ ಕುಡಿದ್ಲು. ಇವಾಗ ಈ ಐಸ್ ಕ್ರೀಮ್ ಒಂದು ಲಾಸ್ಟ್, ನಾನೇ ತಿನ್ನಿಸ್ತೀನಿ ಎಂದು ಐಸ್ ಕ್ರೀಮ್ ತಿನ್ನಿಸಿದ ರಾಮ್. ಅಷ್ಟರಲ್ಲಿ ಕಣ್ಣು ಮುಚ್ಚಿ ಅವನೆದೆಗೆ ಒರಗಿದವಳ ಎತ್ತಿಕೊಂಡು ಅಲ್ಲೇ ಇದ್ದ ಕತ್ತಲೆ ಕೋಣೆಯೊಳಗೆ ಕರೆದುಕೊಂಡು ಬಂದರೆ ಅದಾಗಲೇ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದರು ವೈದ್ಯರು. ಬನ್ನಿ ರಾಮ್, ನೀವು ಇರ್ತೀರಾ ಅಥವಾ ಆಚೆ ಹೋಗ್ತೀರಾ ಎಂದರು ನಗುತ್ತಾ. ಇಲ್ಲ ಡಾಕ್ಟರ್, ಅವಳಿಗೆ ನೋವಾದರೆ ನನ್ನೇ ಕರೆಯೋದು, ಅದಕ್ಕೆ ಇಲ್ಲೇ ಇರ್ತೀನಿ, ಪ್ಲೀಸ್ ಜಾಸ್ತಿ ನೋವು ಮಾಡಬೇಡಿ ಎಂದ ತನ್ನವಳ ತಲೆ ನೇವರಿಸುತ್ತಾ. ರಾಮ್, ನಾನು ಸೈಕಿಯಾಟ್ರಿಸ್ಟ್, ನಾನು ಮನದ ಜೊತೆ ಮಾತಾಡ್ತೀನಿ ಅಷ್ಟೇ, ಇಂಜೆಕ್ಷನ್ ಎಲ್ಲ ಮಾಡೋದಿಲ್ಲ ಎಂದು ನಕ್ಕು ಹೇಳುವಷ್ಟರಲ್ಲಿ ಜಾನುಗೆ ಮೆಲ್ಲಗೆ ಎಚ್ಚರ ಆಗಿತ್ತು. ರಾಮ್ ರಾಮ್ ಎನ್ನುತ್ತಾ ಎದ್ದವಳ ಎದುರು ನಗುತ್ತಾ ಅವಳ ಕೈ ಹಿಡಿದು, ನಿನ್ನ ರಾಮ್ ಇಲ್ಲೇ ಇದ್ದಾನೆ, ಮೆಲ್ಲಗೆ ನನ್ನ ನೋಡು ಎಂದು ಹೇಳುತ್ತಾ ಅವಳನ್ನು ತಮ್ಮ ಮಾತಿನಲ್ಲೇ ವಶಕ್ಕೆ ತೆಗೆದುಕೊಂಡ್ರು. ಇತ್ತ ಅಭಿ ಅದೇನೋ ಧೈರ್ಯ ಮಾಡಿ ಧನಿಯ ಕರೆದುಕೊಂಡು ಬಂದಿದ್ದ, ಆದರೆ ಮಾತನಾಡಲು ಧೈರ್ಯ ಇರಲಿಲ್ಲ. ಅಭಿ ಹೇಳು, ಏನು ಹೇಳಬೇಕು ಅಂತ ಇದೆಯಾ, ಆದರೆ ಯೋಚನೆ ಮಾಡ್ತಾ ಇದೆಯಾ, ಏನಾಯಿತು ಎಂದು ಅವಳೇ ಮುಂದಾಗಿ ಅವನ ಕೈ ಹಿಡಿದು ಕೇಳಿದಾಗ ಮೆಲ್ಲಗೆ ಅವಳ ಕೈಯಿಂದ ತನ್ನ ಕೈ ಬಿಡಿಸಿಕೊಂಡು, ಅದು ಅದು ನಾನು ನಾನು ನಮ್ಮ ಪ್ರೀತಿ, ಪ್ಲೀಸ್ ನಾನು ಹೇಳೋದು ಸಮಾಧಾನದಿಂದ ಕೇಳು ಎಂದ ಅವಳ ಮುಖ ನೋಡದೆ ತಲೆ ತಗ್ಗಿಸಿ. ಹೇಳು ಎಂದಳು ಯಾಕೋ ಮುಖ ಗಂಭೀರ ಮಾಡಿಕೊಂಡು. ಅದು ಅದು ನಾವಿಬ್ಬರು ಬ್ರೇಕಪ್ ಮಾಡ್ಕೊಳ್ಳೋಣ ಎಂದು ಹೇಳಿದ್ದೆ. ತಕ್ಷಣ ಅವನ ಕೈ ಗಟ್ಟಿಯಾಗಿ ಹಿಡಿದು, ತಮಾಷೆ ಸಾಕು ಅಭಿ, ನೇರವಾಗಿ ವಿಷಯಕ್ಕೆ ಬಾ ಎಂದಳು ತಡಬರಿಸಿ. ಇಲ್ಲ, ನಾನು ನಿಜನೇ ಹೇಳ್ತಾ ಇದ್ದೀನಿ, ನಾನು ನಿನ್ನನ್ನು ಪ್ರೀತಿ ಮಾಡಿದ್ದೆ ರಾಮ್ ಮೇಲಿನ ಅನುಮಾನಕ್ಕೆ. ಅದು ನನ್ನ ತಂಗಿ ಪ್ರೀತಿ ಒಪ್ಪಿದ ಮೇಲೆ ಅವರ ಮೇಲೆ ಏನೇನೋ ಆಗುತ್ತೆ ಅಂತ ಯೋಚನೆ ಮಾಡಿ ಉಪಾಯ ಮಾಡಿ ನಿನ್ನ ಪ್ರೀತಿ ಮಾಡಿದೆ. ಇವಾಗ ನೋಡಿದರೆ ಅವರಿಬ್ಬರು ಎಲ್ಲ ಮರೆತು ಖುಷಿಯಾಗಿದ್ದಾರೆ. ಅದಕ್ಕೆ ನಾನು ಮುಂದಿನ ತಿಂಗಳು ಫ್ರಾನ್ಸ್ಗೆ ಹೋಗ್ತಾ ಇದ್ದೀನಿ ಅಂದಾಗ ಅವನ ಕೈಯಿಂದ ತನ್ನ ಕೈ ಹಿಂತೆಗೆದುಕೊಂಡಳು ದನಿ. ಅವ ಹೇಳಿದ ಮಾತುಗಳು ಅರಗಿಸಿಕೊಳ್ಳಲಾಗದೆ ನಿಂತಿದ್ಲು. ಅಭಿ ಅಭಿ ತಮಾಷೆ ಮಾಡಬೇಡಿ, ನಂಗೆ ಅರಗಿಸಿಕೊಳ್ಳೋಕ್ಕಾಗೋದಿಲ್ಲ ಎಂದು ಅವಳು ಭಾರವಾದ ದನಿಯಲ್ಲಿ ಹೇಳಿದ್ದೆ. ಧೈರ್ಯ ತಂದುಕೊಂಡು, ಹೌದು
ನನ್ನ ಪ್ರೀತಿ ನಾಟಕ, ನಾನು ನಿನ್ನ ಪ್ರೀತಿ ಮಾಡಿ ಸುಳ್ಳು ಎಂದು ಬಿಟ್ಟಿದ್ದ ಮನಸ್ಸನ್ನು ಕಲ್ಲು ಮಾಡಿಕೊಂಡು. ಬೇಡ ಅಭಿ, ಇಷ್ಟು ಕೆಟ್ಟ ಜೋಕ್ ಹೇಳಬೇಡಿ ಎಂದು ಹೇಳುತ್ತಿದ್ದವಳು ಅದಾಗಲೇ ಕಣ್ ತುಂಬಿಕೊಂಡಿದ್ಲು. ಇಲ್ಲ ದನಿ, ನೀನು ನಂಬಿದ್ರೆ ನಂಬಿ, ಬಿಟ್ರೆ ಬಿಡು. ನನ್ನ ಪ್ರೀತಿ ನಾಟಕ ಮುಗೀತು. ಇನ್ಮೇಲೆ ನನಗೆ ಸರಿಯಾಗಿ ಓದಿನ ಕಡೆ ಗಮನ ಕೊಡು. ಹಾಗೆ ಬೇರೆ ನಿಮ್ಮ ಅಂತಸ್ತಿಗೆ ತಕ್ಕ ಹುಡುಗನನ್ನು ನೋಡಿಕೊಂಡು ಮದುವೆ ಆಗು ಎಂದಿದ್ದೆ ಅವನ ಕೆನೆಗೆ ಬೀಸಿ ಹೊಡೆದ್ಲು ದನಿ. ಆ ಶಬ್ದ ಪೂರ ಹಾಲ್ ಕೇಳಿತ್ತು. ಏನೋ ತಮಾಷೆ ಮಾಡ್ತಿದ್ಯಾ? ಯಾಕೆ? ಹೆಂಗಿದೆ ಮೈಗೆ? ನೀನು ಹೇಳುವ ಸುಳ್ಳು ನಂಬಿಕೊಂಡು ನಿನ್ನ ಬಿಟ್ಟು ಬಿಡ್ತೀನಿ ಅಂದ್ಕೊಂಡಿದ್ಯಾ? ನೋವೇ, ನಾನು ರಾಮ್, ಸರ್ವಾಂಶಮ್ ತಂಗಿ. ನನ್ನ ಜೊತೆ ತಮಾಷೆ ಮಾಡೋದಕ್ಕೂ ನೀನು ಯೋಚನೆ ಮಾಡಬೇಕು. ಪ್ರೀತಿ ಮಾಡಿದ್ದೀನಿ ಅನ್ನೋ ಒಂದು ಕಾರಣಕ್ಕೆ ಸುಮ್ಮನೆ ಇದ್ದಾರೆ, ಏನೇನೋ ಮಾತಾಡ್ತಿದ್ರೆ ಎಂದು ಮತ್ತೊಂದು ಏಟು ಕೊಟ್ಟಳು ಅವನ ಕೆನೆಗೆ. ಅವರು ನೋಡುತ್ತಿದ್ದ ಆತ ಸಹ ಕೆನ್ನೆಯ ಮೇಲೆ ಕೈ ಇಟ್ಟು ಕಣ್ಬಿಟ್ಟುಕೊಂಡು ನೋಡುತ್ತಿದ್ದ. ದನಿ, ನನ್ನ ಮೇಲೆ ಕೈ ಮಾಡ್ತಿದೀಯಾ ಎಂದ ಅಭಿ ಇಲ್ಲದ ಕೋಪ ತಂದುಕೊಂಡು. ಹೌದು ಮಾಡ್ತೀನಿ, ಆ ಹಕ್ಕು ನನಗಿದೆ. ಯಾಕೆ? ನಾನೇ ಆ ಮಾತು ಹೇಳಿದರೆ ನೀನು ನನಗೆ ಹೊಡಿತಾ ಇರಲಿಲ್ವಾ? ಅದಕ್ಕೆ ನಾನು ಹೊಡೆದಿದ್ದು. ನಿನ್ನ ತಲೆಯಲ್ಲಿ ಏನಿದೆ ಅನ್ನೋದನ್ನು ನೇರವಾಗಿ ಹೇಳು. ಅದು ಬಿಟ್ಟು ಹಾಗೆ ಹೀಗೆ ಅಂದರೆ ನಿಜ ಕೋಲ್ ತೆಗೆದುಕೊಂಡು ಬಾರಿಸ್ಬಿಡ್ತೀನಿ ಎಂದಳು ಸುತ್ತಲೂ ನೋಡುತ್ತಾ. ಹೇ ಲೂಸು, ನನ್ನ ಬ್ರೇಕಪ್ ಅಂತ ಹೇಳಿದ್ರೆ ನೀನು ಅಳಬೇಕು. ಇದೆಲ್ಲ ಬೇಡ ಅಭಿ, ನಾವು ನಗ್ತಾ ಚೆನ್ನಾಗಿರೋಣ ಅಂತ ಹೇಳ್ಬೇಕು. ಅಣ್ಣನಿಗೆ ಹೇಳ್ತೀನಿ ಅಂತ ಹೆದರಿಸ್ಬೇಕು ಎಂದ ಅಭಿ ಪೆಚ್ಚಾಗಿ. ಅವಳ ಲೆಕ್ಕಾಚಾರವನ್ನೇ ಉಲ್ಟಾ ಮಾಡಿದ್ಲು ಅವಳು. ಹೇಳ್ತಿದ್ದೆ, ಆದರೆ ಅಣ್ಣ ಅತ್ತಿಗೆ ಜೊತೆ ಆಚೆ ಹೋಗಿದ್ದಾನೆ, ಬರೋದು ಇಷ್ಟೊತ್ತಾಗುತ್ತೋ. ಅವರ ಲವ್ಲಿ ಮೂಮೆಂಟ್ ನನ್ನಿಂದ ಹಾಳಾಗಬಾರ್ದಂತ ಸುಮ್ಮನೆ ಇದ್ದೀನಿ. ಇಲ್ಲ ಅವನ ಕೈಯಲ್ಲಿ 4 ಕೊಡಿಸ್ತಾ ಇದ್ದೆ ಎಂದು ಮತ್ತೆ ಅವನ ಕೊರಳ ಪಟ್ಟಿ ಹಿಡಿದು ಹೊಟ್ಟೆಗೆ ಗುದ್ದಲು ಹೊಟ್ಟೆ ಹಿಡಿದುಕೊಂಡ ಅಭಿ. ಲೇ ರೌಡಿ, ಹೊಡಿಬೇಡ್ವೆ, ನೋವಾಗುತ್ತೆ ಎಂದು ನಡೆದರೆ ಅಲ್ಲೇ ಕುಳಿತು ವೇಟರ್ 2 ಪಿಜ್ಜಾ 2 ಸ್ವೆಜ್ವಾನ್ ಮೋಮೋಸ್ ಎಂದು ಆರ್ಡರ್ ಮಾಡಿದ್ಲು ದನಿ. ಅಭಿ ಅಂತೂ ಪೆಚ್ಚಾಗಿ ಕುಳಿತು ಬಿಟ್ಟು ಅವಳ ನೋಡುತ್ತಾ 10 ನಿಮಿಷದಲ್ಲಿ ಬಂದ 2 ಪಿಜ್ಜಾ ಅವನ ಬಾಯಿಗೆ ತುರುಕುತ್ತಾ ಖಾಲಿ ಮಾಡಿದವಳು. ಮೋಮೋಸ್ ಸಹ ಅವನಿಗೆ ತಿನ್ನಿಸಿ ಬಿಲ್ ಕೊಡು ಎಂದಳು ಕ್ಯಾಶಿಯರ್ ಬಳಿ ಬಂದು. ಸುಮ್ಮನೆ ಹಣ ನೀಡಿದ. ಇದು ಆಚೆ ಕರೆದುಕೊಂಡು ಬಂದಿದ್ದಕ್ಕೆ ದಂಡ ಅಷ್ಟೆ. ಇನ್ನೂ ಇವತ್ತು ಮಾಡಿದ ನಾಟಕಕ್ಕೆ ತುಂಬ ತೆತ್ತೋದಿದೆ. ಶಿಕ್ಷೆ ಅನುಭವಿಸೋದು ತುಂಬ ಇದೆ. ಇವಾಗ ನನ್ನ ಮನೆಗೆ ಡ್ರಾಪ್ ಮಾಡು ಎಂದು ಬೈಕ್ ಏರಿದು ಕುಳಿತಳು. ಅವನಂತೂ ಅವಳ ವರಸೆ ನೋಡುತ್ತಾ ಪೆಚ್ಚಾಗಿ ಅವಳು ಹೇಳಿದಂತೆ ಮಾಡುತ್ತಿದ್ದ. ಇತ್ತ ಅವರ ಹಿಂದೆಯೇ ಬಂದ ಸೌರಭ್ ತನ್ನ ಕೈಗೆ ಮುಷ್ಟಿ ಕಟ್ಟಿ ಗಾಳಿಯಲ್ಲಿ ಗುದ್ದಿ, ಇವ್ರು ಜಗಳ ಆಡ್ತಾರೆ, ನಾನು ಇವಳನ್ನು ಕಿಡ್ನಾಪ್ ಮಾಡೋಣ ಅಂತ ಅಂದ್ಕೊಂಡೆ, ಎಲ್ಲ ಹಾಳಾಯಿತು ಎಂದು ಕಾರ್ ಟೈರ್ ಒದ್ದು. ಪರವಾಗಿಲ್ಲ, ಇನ್ನೊಂದು ಬೇಟೆ ಅಲ್ಲಿದ್ದಾಳಲ್ಲ, ಅವಳನ್ನು ಹೇಗಾದರೂ ಯಾಮಾರಿಸಿ ಕರ್ಕೊಂಡು ಹೋಗ್ತೀನಿ ಎಂದು ರಾಮ್ ಜಾನು ಇದ್ದಲ್ಲಿಗೆ ನಡೆದ ಸೌರಭ್. ಬನ್ನಿ ರಾಮ್, ನೀವಿರ್ತೀರಾ ಅಥವಾ ಆಚೆ ಹೋಗ್ತೀರಾ ಎಂದರು ನಗುತ್ತಾ. ಇಲ್ಲ ಡಾಕ್ಟರ್, ಅವಳಿಗೆ ನೋವಾದರೆ ನನ್ನ ಕರೆಯುವುದು, ಅದಕ್ಕೆ ಇಲ್ಲೇ ಇರ್ತೀನಿ ಪ್ಲೀಸ್. ಜಾನು ನೋವು ಮಾಡಬೇಡಿ ಎಂದು ತನ್ನವಳ ತಲೆ ನೇವರಿಸುತ್ತಾ. ರಾಮ್, ನಾನು ಸೈಕಿಯಾಟ್ರಿಸ್ಟ್, ನಾನು ಮನದ ಜೊತೆ ಮಾತಾಡ್ತೀನಿ ಅಷ್ಟೇ, ಇಂಜೆಕ್ಷನ್ ಎಲ್ಲ ಕೊಡೋದಿಲ್ಲ ಎಂದು ನಕ್ಕು ಹೇಳುವಷ್ಟರಲ್ಲಿ ಜಾನುಗೆ ಮೆಲ್ಲಗೆ ಎಚ್ಚರ ಆಗಿತ್ತು. ರಾಮ್ ರಾಮ್ ಎನ್ನುತ್ತಾ ಎದ್ದವಳ ಎದುರು ನಗುತ್ತಾ ಅವಳ ಕೈ ಹಿಡಿದು, ನಿನ್ನ ರಾಮ್ ಇಲ್ಲೇ ಇದ್ದಾನೆ, ಮೆಲ್ಲಗೆ ನನ್ನ ನೋಡು ಎಂದು ಹೇಳುತ್ತಾ ಅವಳನ್ನು ತಮ್ಮ ಮಾತಿನಲ್ಲೇ ವಶಕ್ಕೆ ತೆಗೆದುಕೊಂಡ್ರು. ಜಾನು, ನಿನಗೆ ಏನೂ ಕೇಳಿಸ್ತಾ ಇಲ್ಲ, ಇಲ್ಲಿ ನಾನು ನೀನು ಅಷ್ಟೇ ಇದ್ದೀವಿ. ನಿನ್ನ ರಾಮ್ ಆಚೆ ನಿನಗಾಗಿ ಕಾಯ್ತಾ ಇದ್ದಾರೆ. ನಿನಗೆ ನನ್ನ ಮಾತು ಕೇಳಿಸ್ತಾ ಇದೆ ಅಲ್ವಾ ಎಂದು ಹೇಳುತ್ತಲೇ ಇದ್ದಾಗ ಮೆಲ್ಲಗೆ ಕಣ್ಣು ಮುಚ್ಚಿ ಹೌದು ಎಂದ್ಲು. ಸರಿ, ಇವಾಗ ನಾನು ಹೇಳಿದ ಹಾಗೆ ನೀನು ಕೇಳ್ತಿದ್ಯಾ? ನೀನು ನಾನು 15 ದಿನಗಳ ಹಿಂದೆ ಹೋಗಿದ್ದೀವಿ. ಅಲ್ಲಿ ನಿನಗೆ ಏನೋ ಸತ್ಯ ಗೊತ್ತಾಯಿತು. ಅದು ಒಬ್ಬ ವ್ಯಕ್ತಿ ಹೇಳಿದ್ದು ಕೇಳಿ ನಂತರ ನೀನು ಮನೆಗೆ ಹೋದೆ. ನಿನ್ನ ಅತ್ತೆನ ಕೇಳೋಕೆ ಟ್ರೈ ಮಾಡಿದೆ, ಆಗ ರಾಮ್ ಬಂದರು ಎಂದು ಹೇಳುವಾಗ, ಹೌದು, ರಾಮ್ ನನ್ನ ಕೈ ಹಿಡಿದು ಎಳ್ಕೊಂಡು ಹೋದರು, ನನ್ನ ಜೊತೆ ಜಗಳ ಮಾಡಿದರು ಎಂದಳು ಅಂತಿನ ದಿನ ನೆನೆದು. ಲಿಸನ್ ಜಾನು, ನೀನೀಗ ನಿನ್ನ ತವ್ರ ಮನೇಲಿದ್ದೀಯಾ? ರಾಮ್ ನಿನ್ನ ಮೇಲೆ ಕೈ ಮಾಡಿ ಮನೆಯಿಂದ ಆಚೆ ಹಾಕಿದ್ದಾರೆ. ಮನೆಯವರೆಲ್ಲ ಬೈತಿದ್ದಾರೆ. ರೂಮ್ಗೆ ಹೋದೆ, ಒಬ್ಬಳೇ ಇದೆಯಾ? ಏನು ಓಡುತ್ತಾ ಇದೆ ನಿನ್ನ ಮನಸ್ಸಲ್ಲಿ ಎಂದು ಡಾಕ್ಟರ್ ಕೇಳಿದಾಗ, ಹೌದು ಡಾಕ್ಟರ್, ಒಂದು ಸತ್ಯ ಹೇಳಿದ್ದಕ್ಕೆ ನನ್ನ ರಾಮ್ ನನಗೆ ಹೊಡೆದ್ಬಿಟ್ರು. ಏನು ಅಂತ ವಿಚಾರಿಸಿದೆ, ನನ್ನ ಮನೆಯವರೆಲ್ಲ ನನ್ನ ದೂರ ಮಾಡಿದರು. ನಾನೀಗ ಒಂಟೆ, ನನಗೆ ಅಳು ಬರ್ತಿದೆ, ಸುತ್ತಲೂ ಯಾರೂ ಇಲ್ಲ. ಯಾಕೆ ರಾಮ್ ನನ್ನ ದೂರ ಮಾಡಿದ್ರಿ? ರಾಮ್, ನಾನು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ, ನಿಮ್ಮ ಬಾಯಿಂದ ನಾನೇ ಸತ್ಯ ಹೇಳಿಸ್ತೀನಿ ಎಂದು ಆವೇಶದಲ್ಲಿ ನೋಡಿದ್ಲು. ಅವಳ ದನಿಗೆ ಒಮ್ಮೆ ರಾಮ್ ಬೆಚ್ಚಿದ. ಅವಳು ಇಷ್ಟು ದಿನ ನಡೆದುಕೊಂಡಿದ್ದು ನಾಟಕ ಎಂದೇ ಅರಿತ. ಹೌದು, ಅದಕ್ಕೆ ನೀನೇನು ಮಾಡಿದೆ? ರಾಮ್ ನಿನ್ನ ಕೈಗೆ ಸಿಕ್ಕರಾ ಎಂದರು ಡಾಕ್ಟರ್ ಮೆತ್ತಗೆ. ಇಲ್ಲ ಡಾಕ್ಟರ್, ಅವ್ರು ನನ್ನ ನಂಬಲಿಲ್ಲ, ಸತ್ಯ ಹೇಳಲಿಲ್ಲ, ಅದಕ್ಕೆ ನಾನು ಪ್ರೆಗ್ನೆಂಟ್ ಅಂತ ನಾಟಕ ಮಾಡಿದೆ. ಆದರೆ ರಾಮ್ ಬುದ್ಧಿ ಬಂದರು, ಕಂಡು ಹಿಡಿದ್ಬಿಟ್ರು ಎಂದು ಜಾನು ಹೇಳುವಾಗ ಮತ್ತೆ ಅವಳ ಕೈ ಹಿಡಿದು ಕುಳಿತ ರಾಮ್. ಆಗ ರಾಮ್ ನನ್ನ ದೂರ ಹೋಗು ಅಂದರು, ಡೈವರ್ಸ್ ಕೊಡ್ತೀನಿ ಅಂದರು, ನನಗೆ ನೀನು ಬೇಡ ಅಂದರು, ಆಮೇಲೆ ನಾನು ಕಾಲಿಗೆ ಬೀಳ್ತೀನಿ ಅಂದರು, ನನ್ನ ನೋಡಿದೆ ಹೊರಟೇ ಬಿಟ್ರು. ಇವಾಗ ನಾನು ಒಬ್ಬಳೇ ಇದ್ದೆ, ಮನೆಯವರೆಲ್ಲ ನನ್ನ ಬೈದರು, ಅಣ್ಣ ಒಬ್ಬನೇ ನನ್ನ ಜೊತೆ ಇದ್ದಿದ್ದು. ಅಷ್ಟರಲ್ಲಿ ರಮಣ್ ಒಳಗೆ ಬಂದ, ಏನೇನೋ ಹೇಳಿದ, ಅದು ಯಾವ ಮಾತು ನನಗೆ ಕೇಳಿಸ್ತಾ ಇಲ್ಲ. ನನ್ನ ರಾಮ್ ನನ್ನ ಮಾತು ಗುಯ್ಯಿ ಅಂತಿದೆ. ಓಡಿ ಹೋಗಿ ಬಾಗಿಲಾಕಿದೆ ಅಷ್ಟೇ. ಅವತ್ತಿಂದ ನಾನು ಒಂಟಿ. ನನ್ನ ರಾಮ್ ನನ್ನ ಬಿಟ್ಟು ಹೋದರು, ನನ್ನ ರಾಮ್ ನನ್ನ ದೂರ ಮಾಡಿದರು. ಅತ್ತೆ, ಅಳ್ತಾ ಇದ್ದೀನಿ, ಯಾರೂ ಇಲ್ಲ, ನಾನೊಬ್ಬಳೆ. ಅತ್ತೆ ಆಮೇಲೆ ನನಗೆ ಹುಚ್ಚು ಅಂತ ಅನ್ನಿಸ್ತು, ಅದಕ್ಕೆ ಬೇಡ, ರಾಮ್ ಬೇಕು ಅಂತ ಅವ್ರು ಹುಡ್ಕೊಂಡು ಬಂದೆ ಎಂದು ಹೇಳುವಾಗ ಅವಳ ಕಣ್ಣಿಂದ ಹನಿ ಜಾರಿದರೆ ರಾಮ್ ಬಿಕ್ಕುತ್ತಿದ್ದ. ರಾಮ್ ಹುಡುಕಿಕೊಂಡು ಬಂದರೆ ಅಲ್ಲಿಯೂ ಎಲ್ಲರ ಎದುರು ಬೈದ್ಬಿಟ್ರು. ಅದಕ್ಕೆ ನಾನು ನಾಯಿ ಜೊತೆ ಇರೋಣ ಅಂತ ಹೋದ್ನಾ, ಯಾರೋ ಕಾರಲ್ಲಿ ಸುಯಿ ಅಂತ ಬಂದು ಗುದ್ದುಬಿಟ್ರು. ಆಮೇಲೆ ರಾಮ್ ನನ್ನ ಮನೆಗೆ ಕರೆದುಕೊಂಡು ಬಂದರು.
ಎಂದು ಹಾಗೆ ನಕ್ಕವಳು, ಅಯ್ಯೋ ರಾಮ್ ಜೊತೆ ಆಚೆ ಬಂದಿದ್ದೀನಿ. ನಾನು ಇವಾಗ ಇಲ್ಲಿ ಯಾಕಿದ್ದೀನಿ ಡಾಕ್ಟರ್? ನನ್ನ ರಾಮ್ ಎಲ್ಲಿ? ಅವ್ರು ನನ್ನ ಹುಚ್ಚಾಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ನಾನು ಬಿಟ್ಬಿಡ್ತಾರಾ? ನನಗೆ ಹುಚ್ಚಿಡಿದಿದೆ ಅಂತ ಅವ್ರಿಗೆ ಗೊತ್ತಾಯ್ತಾ ಎಂದು ಒಬ್ಬಳೇ ಮಾತನಾಡುವಾಗ ಅಳುತ್ತಿದ್ದ ರಾಮ್ನ ನೋಡಿ ಸನ್ನೆ ಮಾಡಿದ ವೈದ್ಯರು, ನೋಡು ಜಾನು, ಏನೂ ಆಗಿಲ್ಲ. ರಾಮ್ ಮಾಡಿದ್ದು ನಾಟಕ ಅಂತೆ. ಅವರು ಎಲ್ಲ ನಿಜ ಹೇಳ್ತಾರಂತೆ. ನಿನ್ನ ಯಾವತ್ತೂ ಬಿಟ್ಟು ಹೋಗಲ್ಲ ಅಂತೆ. ಮತ್ತೆ ನೀನು ಯಾಕೆ ಅಳ್ತೀಯಾ? ನೀನು ಯಾವಾಗಲೂ ನಗ್ತಾ ಇದ್ದರೆ ಅವರು ನಿನ್ನ ಜೊತೆ ಇರ್ತಾರಂತೆ. ನೋಡಿ ಏನು ಮಾಡ್ತೀಯಾ ಎಂದು ಕೇಳುವಾಗ, ಇಲ್ಲ ನಾನು ಅಳೋದಿಲ್ಲ, ನಾನು ನಗ್ತಾ ಇರ್ತೀನಿ. ನನಗೆ ಯಾವ ಸತ್ಯ ಬೇಡ, ನನಗೆ ನನ್ನ ರಾಮ್ ಬೇಕು, ರಾಮ್ ಬೇಕಷ್ಟೆ, ರಾಮ್ ಬೇಕು ಎಂದು ಹೇಳುವಾಗ ಅವಳು ಸುಸ್ತಾಗಿದ್ದ ಕಾರಣ ಮಲಗಿಬಿಟ್ರೆ, ನೋಡಿ ರಾಮ್, ಇದು ನಿಮ್ಮ ವಯಸ್ಥಿತಿ. ನೀವು ಸಡನ್ನಾಗಿ ಅವಳ ಬಿಟ್ಟು ಹೋಗೋ ಮಾತು ಆಡಿದ್ದಕ್ಕೆ ಅವಳು ಡಿಪ್ರೆಷನ್ ಹೋಗೋ ದಾರಿಯಲ್ಲಿದ್ದರು. ಆಮೇಲೆ ಅವರೇ ಸೋತು ನಿಮ್ಮ ಬಳಿ ಬಂದ ಮೇಲೂ ನೀವು ಅವರನ್ನು ಒಪ್ಪದೆ ಡೈವರ್ಸ್ ಮಾತು ತೆಗೆದಕ್ಕೆ ಮೆಂಟಲಿ ಶಾಕ್ ಆಗಿ ನಿಮ್ಮನ್ನು ದೂರ ಮಾಡ್ಕೋತೀನಿ ಅನ್ನೋ ಒಂದೇ ಮಾತು ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಅದಕ್ಕೆ ನೀವು ಒಬ್ಬರೇ ಬೇಕು ಅವರಿಗೆ. ಸತ್ಯ ಹೇಳದೇ ಇದ್ದಿದ್ದಕ್ಕೆ ನೀವು ದೂರ ಆಗ್ತೀರಾ ಅನ್ನೋ ಕಾರಣಕ್ಕೆ ಯಾವ ಸತ್ಯ ಬೇಡ ಅನ್ನೋ ನಿರ್ಧಾರ ಮಾಡಿದಾರಷ್ಟೇ ಎಂದಾಗ ಅವಳ ಹಣೆಗೆ ಮುತ್ತಿಟ್ಟು, ಇದಕ್ಕೆ ಪರಿಹಾರ ಇಲ್ವಾ ಡಾಕ್ಟರ್? ನನ್ನ ಜಾನು ಮೊದಲಂತೆ ಆಗೋದಿಲ್ವಾ ಎಂದಾಗ ನಕ್ಕು, ಎಲ್ಲದಕ್ಕೂ ಪರಿಹಾರ ಇದೆ. ನಿಮ್ಮ ಸಮಸ್ಯೆಗೆ ಪರಿಹಾರ ಪ್ರೀತಿ. ಅವರು ಬಯಸುವ ಪ್ರೀತಿ ಕೊಡಿ ಸಾಕು. ಒಂದೆರಡು ದಿನ ನೀವು ಅವರ ಜೊತೆ ಎಲ್ಲಿಗಾದರೂ ಹೋಗಿ ಬನ್ನಿ. ನೀವು ಅಷ್ಟೇ ಅವರ ಜೊತೆ ಸದಾ ಇರುವ ಭರವಸೆ ಕೊಡಿ ಸಾಕು. ಒಂದೆರಡು ಟ್ಯಾಬ್ಲೆಟ್ ಕೊಡ್ತೀನಿ, ಮೆಂಟಲಿ ತುಂಬ ಸ್ಟ್ರೆಸ್ ಆದಾಗ ಕೊಡಿ ಸಾಕು ಎಂದು ಹೇಳಿದಾಗ ಅವರಿಗೆ ಕೈ ಮುಗಿದು ಬಿಟ್ಟ ದ ಗ್ರೇಟ್ ರಾಮ್. ಇಟ್ಸ್ ಓಕೆ, ತಗೊಳ್ಳಿ ಎಂದು ಪ್ರಿಸ್ಕ್ರಿಪ್ಷನ್ ತೆಗೆದುಕೊಂಡಾಗ, ಅದು ಡಾಕ್ಟರ್ ಎಂದು ತಡವರಿಸುವಾಗ ತಲೆ ಎತ್ತಿ ಅವನ ನೋಡಿ, ಹೇಳಿ ಪರವಾಗಿಲ್ಲ ಎಂದರು ತಮ್ಮೆಲ್ಲ ವಸ್ತು ಬ್ಯಾಗಲ್ಲಿ ತುಂಬಿಕೊಂಡು. ಅದು ಫಿಸಿಕಲಿ ಎಂದು ತಡವರಿಸಿ ಹೇಳಿದವನ ರೀತಿಗೆ ನಕ್ಕು, ಇಟ್ಸ್ ಓಕೆ, ನೀವು ದೈಹಿಕವಾಗಿ ಅವರನ್ನು ಸೇರಬಹುದು, ಅದಕ್ಕೇನು ತೊಂದರೆ ಇಲ್ಲ. ಆದರೆ ಅವರ ಮೆದುಳಿಗೆ ತುಂಬ ಒತ್ತಡ ಆಗುವಂತೆ ಯಾವ ಕೆಲಸ ಮಾಡಬೇಡಿ ಅಷ್ಟೇ. ಹ್ಯಾಪಿ ಜರ್ನಿ ಎಂದು ನಕ್ಕಾಗ ತನ್ನವಳ ತೋಳಿನಲ್ಲಿ ಹೊತ್ತು ನಡೆದ ರಾಮ್. ಐ ಆಮ್ ಸಾರಿ ಜಾನು, ಮುಂದೆ ಆಗುವ ಅನಾಹುತ ನೆನೆದು ಎಲ್ಲಿ ನಿನ್ನ ದೂರ ಮಾಡಿಕೊಳ್ತೀನೋ ಅನ್ನುವ ಭ್ರಮೆಯಲ್ಲೇ ನಿನ್ನ ಈ ಸ್ಥಿತಿಗೆ ತಂದು ಬಿಟ್ಟೆ. ಆದರೆ ಮತ್ತೆ ಆ ತಪ್ಪು ಮಾಡೋದಿಲ್ಲ ಎಂದು ತನ್ನ ಕಾರಲ್ಲಿ ಕೂರಿಸಿ ಅವಳನ್ನು ಲವ್ ಯು ಜಾನು, ಲವ್ ಯು ಲಾಟ್ ಎಂದು ಅವಳ ಹಣೆಗೆ ಮುತ್ತಿಟ್ಟು ಕಾರು ಚಲಾಯಿಸಿದ. ಮತ್ತೆ ಸಿಗುವ. ಕಥೆ ಇಷ್ಟ ಆಗ್ತಿದ್ರೆ ಕಮೆಂಟ್ ಹಾಕಿ. ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದೆ. ಪ್ರೀತಿಯಿಂದ ಕತೆ ಕೇಳೋ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಪ್ರೋತ್ಸಾಹಿಸಿದರೆ